ಎಲ್ರಿಗೂ ನಮಸ್ಕಾರ. ನಾನು ಗುಬ್ಬಿ. ನಾನಿವತ್ತು ನಿಮ್ಗೆಲ್ಲರಿಗೂ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಒಂದು ಕತೆ ಹೇಳಕ್ ಹೊರಟಿದ್ದೀನಿ. ಒಂದು ದೊಡ್ಡ ಕಾಡಿರುತ್ತೆ. ಕಾಡಿನ ರಾಜ ಸಿಂಹ ಅಲ್ವಾ. ಆ ಕಾಡಿನ ರಾಜ ತುಂಬಾ ಕ್ರೂರಿ. ಆ ರಾಜ ತನ್ನ ಕೈ ಕಾಲಿಗೆ ಸಿಕ್ಕಿದ ಪ್ರಾಣಿಗಳನ್ನೆಲ್ಲ ಕೊಂದು ತಿಂತಾ ಇರುತ್ತೆ. ಇದರಿಂದ ಆ ಕಾಡಿನ ಪ್ರಾಣಿಗಳೆಲ್ಲ ತುಂಬಾ ಬೇಸರ ಪಡ್ತವೆ. ಆ ಕಾಡಿನ ಪ್ರಾಣಿಗಳೆಲ್ಲ ಒಂದು ಸಭೆ ಸೇರ್ತವೆ. ಏನ್ ಮಾಡೋದು, ಈ ರಾಜ ಹಿಂಗೆ ನಮ್ ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾ ಇದ್ರೆ, ನಮ್ ಮಕ್ಳು ಮರಿನೆಲ್ಲ ಸಾಯಿಸ್ತಾ ಇದ್ರೆ ನಮ್ ಮುಂದಿನ ಪೀಳಿಗೆ ಏನಾದ್ರೂ ಬೆಳೆಯೋದ್ ಹೇಗೆ ಅಂತೆಲ್ಲ ಯೋಚನೆ ಮಾಡ್ತವೆ. ಅದ್ರಲ್ಲಿ ಯಾವ್ದೋ ಒಂದು ಬುದ್ಧಿವಂತ ಪ್ರಾಣಿ ಎದೆ ಹೇಳುತ್ತೆ, ರಾಜ ನಮ್ನೆಲ್ಲ ಸಾಯಿಸೋದ್ ಬೇಡ. ಹಂಗೆ ಸಾಯಿಸಿದ್ರೆ ನಾವು ದಿನ ನೂರಾರು ಪ್ರಾಣಿಗಳು ಸತ್ತೋಗ್ತವೆ. ಅದಕ್ಕೆ ನಾವೇ ಒಂದ್ ದಿನ ಒಬ್ಬೊಬ್ರು ಆ ಸಿಂಹಕ್ಕೆ ಆಹಾರವಾಗಿ ಹೋಗೋಣ. ಆದ್ರಿಂದ ನಾವು ನಮ್ ಮಕ್ಳು ಸಾಯೋದಿಲ್ಲ, ನಮ್ಮ ಪೀಳಿಗೆನು ದೊಡ್ಡದಾಗುತ್ತೆ ಅಂತ ಹೇಳ್ತವೆ. ಸರಿ, ಇದಕ್ಕೆಲ್ಲಾ ಪ್ರಾಣಿಗಳು ಒಪ್ತವೆ. ಹಾಗೆ ಒಂದಿನ ನವಿಲು, ಒಂದಿನ ಆನೆ, ಒಂದಿನ ಕಾಡ್ಕೋಣ, ಒಂದಿನ ಮೊಲ, ಹೀಗೆ ಎಲ್ಲಾ ಪ್ರಾಣಿಗಳು ಹೋಗ್ತವೆ. ಒಂದಿನ ಒಂದು ಪುಟ್ಟ ಇಲಿ ಸರ್ದಿ ಬರುತ್ತೆ. ಆ ಇಲಿಗೆ ತುಂಬಾ ಭಯ ಆಗುತ್ತೆ. ಅಯ್ಯೋ ಅಯ್ಯೋ, ನಾಳೆ ನಾನು ಇಷ್ಟೊತ್ತಿಗೆ ಸಿಂಹದ ಹೊಟ್ಟೆಲಿ ಇರ್ತೀನಲ್ಲ, ಏನ್ ಮಾಡೋದು ಅಂತ ರಾತ್ರಿನೆಲ್ಲ ನಿದ್ದೆನೆ ಮಾಡಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರುತ್ತೆ. ಹಾಗೆ ಬೆಳಗಾಗಿದ್ದೇ ಗೊತ್ತಾಗಲ್ಲ. ಹಾಗೆ ಬೆಳಗಾಯ್ತು, 6 ಗಂಟೆ ಆಯ್ತು, ಹೋಗುತ್ತೆ, ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ. ಅದ್ರ ಜೀವ ಬಾಯಿಗೆ ಬಂದಿರುತ್ತೆ. ಅಯ್ಯೋ ನಾನೀಗ ಸಿಂಹದ ಬಾಯಲ್ಲಿ ಹೋಗ್ತಾ ಇದ್ದೀನಿ, ಏನ್ ಮಾಡೋದು ಅಂತ ಹಾಗೆ ಹೋಗುತ್ತೆ. ಸಿಂಹ ನಿನ್ನೆ ಕಾಡ್ಕೋಣ ತಿಂದು ಗಡದ್ದಾಗ ನಿದ್ದೆ ಹೊಡಿತಾ ಇರುತ್ತೆ. ಹೋಗಿ ಆ ಇಲ್ಲಿ ಸಿಂಹರಾಜ ಅಂತ ಕೂಗುತ್ತೆ. ಆ ಇಲ್ಲಿ ಶಬ್ದ ಕೇಳಿ ಸಿಂಹ ಇದ್ದಿದ್ದು, ಹೇಯ್ ಯಾರು, ಏನು ಅಂತೆಲ್ಲ ಎದ್ದು ಕೇಳ್ಬಿಡುತ್ತೆ. ಆ ಪುಟ್ಟ ಇಲ್ಲಿಗೆ ಎದೆಯಲ್ಲಿರೋ ಹೃದಯ ಬಾಯಿಗೆ ಬಂದಂಗ ಆಗ್ಬಿಡುತ್ತೆ. ಅಯ್ಯೋ ಏನ್ ಮಾಡೋದಪ್ಪ ಅನ್ಕೊಂಡ್ಬಿಟ್ಟು ಹೇಳುತ್ತೆ, ಸಿಂಹರಾಜ ಇವತ್ತಿನ ಆಹಾರ ನಾನು ಅಂತ ಹೇಳುತ್ತೆ. ನೀನೇನು ಒಂದೇ ಸರಿ ತಿಂತೀನಿ ಅಂತ ಇನ್ನೇನ್ ಕೊಡ್ತೀನಿ, ಕೈ ಹಾಕುತ್ತೆ. ಆಗ ಸಿಂಹರಾಜ 1 ನಿಮಿಷ ಇರಿ ಅನ್ನುತ್ತೆ. ಏನಾಯ್ತು ಅಂತ ಸಿಂಹ ಕೇಳಿದಾಗ, ಸಿಂಹರಾಜ, ನೀವು ಈ ಕಾಡಿನಲ್ಲಿ ತುಂಬಾ ದೊಡ್ಡವರು, ನಾನು ಈ ಕಾಡಿನಲ್ಲಿ ತುಂಬಾ ಚಿಕ್ಕವಳು. ನೀವು ನಮ್ನ ಹಾಗೆ ತಿನ್ಬಿಟ್ರೆ ಏನ್ ಮಜಾ ಇರುತ್ತೆ ಹೇಳಿ, ನಾನು ನೀವು ಯುದ್ಧ ಮಾಡೋಣ ಅಂತ ಹೇಳುತ್ತೆ. ಆಗ ಸಿಂಹ ಜೋರಾಗಿ ನಕ್ಬಿಟ್ಟು, ಅಯ್ಯೋ ನೀನು ಇಷ್ಟಿದ್ಯಾ, ನಿನ್ ಜೊತೆ ನಾನ್ ಯುದ್ಧ ಮಾಡ್ಬೇಕಾ? ನಾನ್ ಕಾಡಿನ ರಾಜ, ನಿನ್ ಜೊತೆ ಯುದ್ಧ ಮಾಡೋದಿರ್ಲಿ, ನಾನೊಂದ್ಸಲಿ ಉಗ್ರ ಅಂದ್ರೆ ನಿನ್ ಅಲ್ಲಿ ಸತ್ತೋಗ್ ದೂರ ಬಿದ್ದಿರ್ತ್ಯಾ, ನಿನ್ ಜೊತೆ ಯುದ್ಧ ಮಾಡೋದ? ನಾನ್ ಹಂಗೆ ತಿಂತೀನಿ ಅಂತ ಇನ್ನೇನ್ ಮತ್ತೆ ಕೈ ಹಾಕಕ್ ಬರುತ್ತೆ? ಅವಾಗ ಸಿಂಹರಾಜ, ಎಲ್ಲರಿಗೂ ಕೊನೆ ಆಸೆ ಅಂತ ಇರುತ್ತೆ, ನನ್ ಕೊನೆ ಆಸೆ ಇದೆ, ದಯವಿಟ್ಟು ಮಹಾರಾಜ, ದಯವಿಟ್ಟು ನೆರವೇರಿಸಿ ಅಂತ ಕೇಳುತ್ತೆ. ಅದಕ್ಕೆ ಸರಿ, ಎಷ್ಟ್ ಗಂಟೆಗೆ ಯುದ್ಧ, ಯಾವಾಗ, ಎಲ್ಲಿ ಯುದ್ಧ ಅಂತೆಲ್ಲ ಕೇಳುತ್ತೆ. ಮಹಾರಾಜ, ಅಲ್ಲಿ ದೊಡ್ಡ ಬೇವಿನ ಮರ ಇದೆಯಲ್ಲ, ಅದ್ರ ಕೆಳಗೆ ಯುದ್ಧ ಮಾಡೋಣ, ಸಂಜೆ 6 ಗಂಟೆಗೆ ಯುದ್ಧ ಮಾಡೋಣ ಅಂತ ಹೇಳುತ್ತೆ. ಇಲ್ಲಿ ಆಸೆನ ಸಿಂಹ ನೆರವೇರಿಸುತ್ತೆ. ಸರಿ ಹೋಗು ಇವಾಗ ಅಂತ ಹೇಳುತ್ತೆ. ಸರಿ ಹೋಗುತ್ತೆ. ಅಲ್ಲಿ ದೊಡ್ಡ ಬೇವಿನ ಮರದ ಕೆಳಗೆ ನೂರಾರು ಬಿಲ ಕೊರಿಯುತ್ತೆ. ಬಿಲ ಕೊರೆದು ಒಂದು ಬಿಲ್ದಲ್ಲೋ ಆರಾಮಾಗಿ ಮಲ್ಗೊಡುತ್ತೆ ಇಲಿ. ಆಗ 6 ಗಂಟೆ ಆಗುತ್ತೆ, ಸಿಂಹ ಬರುತ್ತೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸಿಂಹ ಬರುತ್ತೆ. ಬಂದಿದ್ ಸೌಂಡ್ ಕೇಳೆ ಇಲಿಗೆ ತುಂಬಾ ಗಡಗಡ ನಡುಗ್ತಾ ಇರುತ್ತೆ. ಆಚೆ ಬರುತ್ತೆ. ಸಿಂಹರಾಜ, ಯುದ್ಧ ಸ್ಟಾರ್ಟ್ ಮಾಡೋಣ ಅಂತ ಕೇಳುತ್ತೆ. ಸಿಂಹ, ಹಾ ಸರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳುತ್ತೆ. ಸರಿ ಸ್ಟಾರ್ಟ್ ಮಾಡ್ತವೆ ಯುದ್ಧನ. ಇಲ್ಲಿ ನೆಗ್ದಿದೆ ಹೋಗ್ಬಿಟ್ಟು ಅದ್ರ ಮೂಗು ಕಚ್ಚುತ್ತೆ. ಸಿಂಹನ್ ಮೂಗು. ಅಯ್ಯೋ ನನ್ ಮೂಗು ಅಂತಿರ್ಬೇಕಾದ್ರೆ ಹಿಂದೆಯಿಂದ ಬಂದ್ಬಿಟ್ಟು ಅದ್ರ ಬಾಲ ಕಚ್ಚುತ್ತೆ. ಅಯ್ಯೋ ನನ್ನ ಬಾಲ ಅನ್ಬೇಕಾದ್ರೆ ಇನ್ನೊಂದ್ ಬಿಲ್ದಲ್ಲಿ ಹೋಗುತ್ತೆ. ಬಿಲ್ದಲ್ಲಿ ಸಿಂಹ ಇನ್ನೇನ್ ಕೈ ಹಾಕ್ಬೇಕು ಅಷ್ಟೊತ್ತಿಲ್ಲಿ ಇನ್ನೊಂದ್ ಬಿಲ್ದಲ್ಲಿ ಹಸಿ ಬಂದ್ಬಿಟ್ಟು ಅದ್ರ ಕಾಲ್ ಕಚ್ಚುತ್ತೆ. ಹೀಗೆ ಅದ್ರ ಶರೀರ ಪೂರ್ತಿ ರಕ್ತಮಯದಿಂದ ಕೂಡೋಗ್ಬಿಡುತ್ತೆ. ಆಗ ಅದು ಒಂದು ಬಿಲ್ದಲ್ಲಿ ಹೋಗಿರುತ್ತೆ. ಆ ಬಿಲ್ ಕೈ ಹಾಕಿದ ತಕ್ಷಣನೇ ಕೈನೇ ಜೋರಾಗಿ ಕಚ್ಬಿಡುತ್ತೆ. ಅದು ನನ್ ಕೈಲಾಗಲ್ಲ ಅಂತ ಕೆಳಗಡೆ ಕುತ್ಕೊಳುತ್ತೆ. ಅಷ್ಟೊತ್ತಿಗೆ ಅಲ್ಲಿ ದೂರದಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಂಡು ನಗ್ತಾ ಇರ್ತಾನೆ. ಅಯ್ಯೋ, ಇಲಿ ಜೊತೆ ಸಿಂಹ ಸೋಲ್ತಾ ಇದೆಯಲ್ಲ, ಅಯ್ಯೋ ಅಂತ ನಗ್ತಾ ಇರ್ತಾನೆ. ಆಗ ಸಿಂಹ ಹೋಗ್ಬಿಟ್ಟು ಒಂದೇ ಸರಿ ಕತ್ತಿ ಕೈ ಹಾಕ್ಬಿಟ್ಟು, ಹೇಯ್ ನೀನು ಒಬ್ಬ ನರ ಮನುಷ್ಯ, ನನ್ನ ನೋಡಿ ನಗ್ತಾ ಇದ್ದ, ನಿನ್ನ ಒಂದೇ ಸಲಿ ನಾನು
ನುಂಗಾಕ್ಬಿಡ್ತೀನಿ ಅಂತ ಇನ್ನೇನು ಎದೆಗೆ ಹಿಂಗ್ ಕೈ ಹಾಕ್ಬೇಕು. ಆಗ ಮಹಾರಾಜ ಮಹಾರಾಜ ಕ್ಷಮಿಸಿ ಮಹಾರಾಜ ಕ್ಷಮಿಸಿ, ನನಗೆ ಗೊತ್ತಿಲ್ಲದೆ ನಾನು ಈ ತರ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಇಲ್ಲ ನಾನು ನಿಂತ ತಿಂದೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ರಕ್ತ ಬರ್ಬೇಕು. ಆಗ ಮಹಾರಾಜ ಮಹಾರಾಜ ನನ್ಗೆ ನಮ್ಮ ಅಜ್ಜಿ ಚಿಕ್ಕ ಹುಡ್ಗ ಇದ್ದಾಗ 2 ಇಲಿ ಮರಿ ನುಂಗ್ಸ್ಬಿಟ್ಟಿದ್ಲು, ನಾನು ಜಾಸ್ತಿ ಹಠ ಮಾಡ್ತೀನಿ ಅಂತ, ಅದಕ್ಕೆ ಇವಾಗ ಹೊಟ್ಟೆ ಒಳಗಡೆ ಹೊರಕ್ ಬರ್ತೀನಿ ಅಂತ ಇದಾವೆ ಅಂತ ಹೇಳ್ತಾನೆ. ಆಗ ಮತ್ ಸೌಂಡ್ ಆಗ್ತಾ ಇಲ್ಲ ಅಂತ ಮಹಾರಾಜ ಕೇಳಕ್ಕೆ ಮಹಾರಾಜ ಅಂತ ನೋಡಿ ಮಹಾರಾಜ ನೋಡಿ ಅಂತ ಸುಮ್ನೆ ಕೈ ಹಿಂಗ್ ಇಟ್ಕೊಂತಾರೆ. ಅವಳ ಹೃದಯ ಜೋರಾಗಿ ಬಡ್ಕೊಂತಾ ಇದ್ದಿದ್ದ ಶಬ್ದಕ್ಕೆ ಆ ಮೂರ್ಖ ಸಿಂಹ ಇಲಿಗಳು ಹೊರಗ್ ಬರ್ತೀನಿ ಅಂತಾವೆ ಅನ್ಕೊಂಡ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ಟು, ಅಯ್ಯೋ ಈ 1 ಇಲಿ ಕಾಟನೇ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನು 2 ಇಲಿ, 2 1 3 ಇಲಿ ಸೇರ್ಕೊಂಡು ನನ್ನ ಸಾಯಿಸೇ ಬಿಡ್ತವೆ, ನನ್ಗೆ ಇಲಿ ಸವಾಸನೂ ಬೇಡ, ಮನುಷ್ಯನ ಸವಾಸನೂ ಬೇಡ, ಈ ಕಾಡ್ ಸವಾಸನೇ ಬೇಡ ಅಂತ ಕಾಡ್ನೆ ಬಿಟ್ಟು ಪರಾರಿ ಆಗುತ್ತೆ. ಧನ್ಯವಾದ. ಕತೆ ಚೆನ್ನಾಗಿದ್ರೆ ಲೈಕ್ ಮಾಡಿ, ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಕೇಳಗುಬ್ಬಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿದ ಕತೆಗಳನ್ನ ಬೇಗ ಕೇಳಬೇಕು ಅಂತ ಇದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.